ಮಲ 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 ಹೊಲ್ಕ್ ಹೋಗ್ಬೇಕು ಮಾಲೆ ಎತ್ತಗೊಂತದ್ಲು ಹೇಳ್ಬಿಟ್ಟು ಹೊಲ್ಕ್ ಹೋಗದ ಅಂದ್ರೆ ಎತ್ತೆ ತಗೊಂತದಳು ತಳು ಅತ್ತೆ ಹೋಗಿದಳು ನೋಡ್ಕೊಬರದ ಇನ್ನೊಂದ್ಸರಿ ಕಾಸಾಗ್ಲಿ ಕರಿಮಣಿ ಆಗ್ಲಿ ಅದು ಇದು ಅಂತ ಕೇಳಕ ಬಂದ್ಬಿಟ್ರೆ ನೀನು ಸರಿ ಆಯ್ಕಿಲ್ಲ. ಇಲ್ಲೇ ನಮ್ದು 100 ಅದೇ. ನೀನ್ ಬೇರೆ ಮದುವೆದಲ್ಲಿ ಬಂದು ತಲೆ ಕೆಡ್ಸಕ್ ಬರ್ಬೇಡ. ನಿಮ್ ಮನೆಗೆ ಮಾಡಿ ಮಾಡಿ ಸಾಕಾಗಿ ಸಾಲ ಎಲ್ಲ ತೀರ್ಸ್ತಾ ಕೂತೀವಿ. ತಳ ಪೆದ್ದಿ ತಂಗಿ ಇರೋಳೊಬ್ಳು ಅನ್ಕೊಂಡು ಮಾಡೋದಿ ಮುಟ್ಟದೆಲ್ಲ ನಿನ್ಗೆ ಮಾಡಿ ಮಾಡಿ ಸಾಕಾಗೋಗದೆ. ತಡಿಬೋದು ತಿಕ್ಕಿಲ್ಲ ಕೊಡ್ಬೇಡ. ಇಲ್ಲ ಅಂದಿದ್ದೆ ಮುಗಿತಿತ್ತು. ಅದಕ್ಕೆ ಬ್ಯಾಗ್ ಬಂದಂಗ್ ಬೋದಿಯಲ್ಲ ನೀನು. ತಡಿಬೋದು ಕೊಡ್ಬೇಡ ಏನು ಬೇಡ. ಏನ್ ರವಿ ಓ ಬಂದ ನಿನ್ಗೇನು ಒಂಚೂರು ಮಾನ ಮರದಿಲ್ವಾ ಕೂಡ ನಿನ್ಗೊಂಚೂರೇ ಮಾನ ಮರದಿದ್ದದ ಇಲ್ವೋ? ಅಲ್ಲ ಮಾಲನ್ ಕಳಿಸಿದ್ಯಲ್ಲ ನೀನು ದುಡ್ಡು ಕಾಸು ಇಸ್ಕಬ ಅಂತ. ನೀನ್ ಬಂದ್ರೆ ಕೇಳಿದ್ರೆ ಇಲ್ಲ ಅನ್ಬಿಡ್ತಾರೆ ಅನ್ಬಿಟ್ಟು ಮಾಲನ್ ಕಳ್ಸಿದ್ಯಾ ನೀನು. ಸಾಲ್ವಾ ತೀರ್ಸಕಾಯ್ಕಿಲ್ಲ ಅಂದ್ಮೇಲೆ ಏನಕ್ಕೆ ಹೆಚ್ಚಾಗ್ ಮಾಡ್ಕೋಬೇಕು? ಎಷ್ಟಾಯ್ತದೆ ಎಷ್ಟು ಮಾಡ್ಕೋಬೇಕು. ಏನ್ ಸಾಲ ಸಿಗ್ತದೆ ಅನ್ಬಿಟ್ಟು ಊರ್ ತುಂಬಾ ಮಾಡ್ಕೊಬಿಟ್ಟು ಆಮೇಲೆ ಅತ್ತೆ ಮನೆ ಹೆಂಗಿರೋ ಹತ್ರದರೆ ಅತ್ತೆ ಮನೆ ಅದಲ್ಲ ಸಿ ಕೊಡದ ಕೆಲ್ಸಕ್ಕೆ ಮಾಡ್ದವ್ರು ಹೋಯ್ತದೆ ಮುಟ್ಟದವ್ರು ಹೋಯ್ತದೆ ಅನ್ಬಿಟ್ಟು ಹಿಂಗ ಆಡ್ತಿರೋದಲ್ವಾ ಬಿಡು. ನಮಗ್ ಗೊತ್ತಿಲ್ವಾ ಯಾವಾಗ ನೋಡ್ರು ಅತ್ತೆ ಮನೇಲೆ ಬಿಸಾಯ್ತಾ ಇರ್ತಿದ್ರಿ. ನಿಮ್ಗೋಸಿಯ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇರ್ಬೇಕು. ಸುಮ್ಮನೆ ಅತ್ತೆ ಮನೆಗೆ ಅದಕ್ಕೆ ಹೋಗೋದು ಅವ್ರಿಗೆ ಬೇಕಾದಷ್ಟು ಕಷ್ಟ ಇರ್ತವೆ. ಹೋಗಿ ಕುತ್ಕೊಂಡ್ರದ್ದು ಚೆನ್ನಾಗಿರಕ್ಕಿಲ್ಲ ಅಂತ ಅದ್ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕ ನಾವು. ಅರ್ಥ ಮಾಡ್ಕೋಬೇಕು ಜನ. ಅದು ಬಿಟ್ಬಿಟ್ಟು ನಿಮ್ಮಂಗಲ್ಲ ಹಾಡೋದು. ಇವತ್ತು ತಿಳ್ಕೊತಾರೆ ನಾಳೆ ತಿಳ್ಕೊತಾರೆ ಅಂದ್ರೆ ನೀವು ಕಾಲು ತಿಳ್ಕೊತೀವಿ ಇಲ್ಲ ಏನೂ ಇಲ್ಲ. ನಾವೇ ಸುಮ್ಮನೆ ನಾವು ತಾಳು ತಂಗಿ ತಂಗಿ ಅಂತ ಮಾಡಿ ಮಾಡಿ ಸಾಕಾಯ್ತು. ನಮಗೂ ಏನು ಮಾಡೋಕ್ಕಾಯ್ತಿಲ್ಲ. ನಮಗೂ ಅದು ಜೀವನ ಅದೇ. ನಾವೇನು ಮುಟ್ಟದ್ ಬೇಡ್ವಾ. ಬರೀ ಜೀವನ ಪೂರ್ತಿ ತಂಗಿ ತಂಗಿ ಮನೆ ಅತ್ತೆ ಮನೆ ಮಾವನ ಮನೆ ಅಂತಾನೆ ಮಾಡಿ ಮಾಡಿ ಸಾಕಾಗೋಗದ ನಾವು ಇಲ್ಲಿವರೆಗೂ. ಬರೀ ನಿಮ್ಗೆ ಮಾಡೋದಾಯ್ತು. ನಮ್ಗೆ ಅಂತ ಏನು ಮಾಡ್ಕೊಳ್ಳೋದು ಬೇಡ್ವಾ. ನಮ್ ತಲೆ ತಿನ್ಬೇಡ. ನಮ್ಗೆ ಇಡೀ ಬೇಕಾದಷ್ಟದೇ. ಮಲ ನಿನ್ನ ನಾನು ಕಾಸು ಕೇಳು ಅಂತಂದ ಅದಕ್ಕೆ ಬಡ್ಕೊಳ್ಳೋದು ನಾನು. ಒಂಚೂರು ಬುದ್ಧಿಲ್ಲ ಬೈಲಿ ಮನೆಗೆ ನೀನು. ಅಲ್ಲ ಕುಳ್ಳಣ ಸೀತಾ ಸುಮ್ಮನಿದ್ಬಿಡು. ನೀನೇನು ಮಾತಾಡ್ಬೇಡ. ನಿನ್ಗೆ ಬುದ್ಧಿ ಇಲ್ವಾ? ನಡಿ ಒಳಕ್ ನಡಿ ನೀನು. ನಾನೇನ್ ಮತ್ತೆ ಕುಳ್ಳಗಂತ ತಾಲೂಕೆ ಊಟಕ್ಕೆ ಏನು ಮಾಡ್ತಿದ್ದಿಲ್ವಲ್ಲ. ಅದಕ್ಕೆ ಅನ್ಕಲಿ ಇಟ್ಕೊಳ್ಳೋದಂತ ಅನ್ಕೊಂಡಿದ್ದು. ಅತ್ತೆ ನಾನು ಏನು ಮಾಡಿಲ್ಲ. ಕಾತಿದ್ದೆ ಕೋದನ ಅಂತ ಕೇಳಿದ್ದು ಅತ್ತೆಯ. ನಂಗೆ ಇದೊಬ್ಬ ಗೊತ್ತಿದ್ದಿಲ್ಲ ಹಿಂಗೆಲ್ಲ ಐತೆಗೆ ಅಂತ. ಚೆನ್ನಾಗೇ ನಾಟಕ ಆಡ್ತಾ ಇದ್ದೀರಿ ಕಂಡು ಹೇಳ್ತೀರಿ ಇಬ್ರು ಸೇರ್ಕೊಂಡು. ಏನ್ ಕುಳ್ಳ ನೀನೇನು ಸ್ವಾಭಿಮಾನಿ ಅನ್ಕೊಬಿಟ್ಟಿದೆ ಈ ತರ ಅಂತ ನಾನು ಅನ್ಕೊಂಡಿದ್ದಿಲ್ಲ ನಿನ್ನ. ತಾಳು ಅವನ್ಗೆ ಭಾರಿ ಸ್ವಾಭಿಮಾನ ಅದೇ ಮೈಸೂರ ಮೆಸ್ಸಂತಾರ ಅಲ್ಲ. ನಮ್ ಕಾಸ್ಗೆ ಆಸೆ ಪಡಕಿಲ್ಲ ಅಂತ ಅನ್ಕೊಂಡಿದ್ದೆ. ನಿನ್ನಂಗಲ್ಲ ಇನ್ನೂ ಏನ್ ಮಾಡ್ಬೇಕು. ಹುಷಾರಿಲ್ಲಿದಾಗ ಒಡ್ಗಿಡ್ಬೆ ಎಲ್ಲನೂ ಮಡ್ಬಿಟ್ಟು ಹೋಗ ಕೊಟ್ಟವಳೆ. ಎಷ್ಟು ಸಾಲ ಇಸ್ಕೋಬೇಕು ಇಸ್ಕೊಟ್ಟವಳೆ. ಇನ್ನೂ ಎಷ್ಟು ಮಾಡ್ಬೇಕು ನಿಮ್ಗೆ? ನಮ್ಗೆ ಊರಲ್ಲೆಲ್ಲ ಸಾಲ ಕೂತದೆ ಮಾಡಿ ಮಾಡಿ. ಅದು ಅಲ್ಲದೆ ಮದ್ವೆನೆಲ್ಲ ಚೆನ್ನಾಗಿ ಮಚ್ಕೊಂಡಂಗೆ ಮಾಡ್ಕೊಟ್ಟಿವಿ. ಇನ್ನೇನ್ ಬೇಕು ನಿಮ್ಗೆ? ನೀ ಜಾಸ್ತಿ ಮಾತಾಡ್ಬೇಡಕನ್ ರವಿ. ಅತ್ತೆ ಮಾಡ್ಬೇಕಾನೆ ಕಷ್ಟನ ಸುಖನು ತಂದಿನಿ ಮಕ್ಕೊಂದ್ಮೇಲೆ ಬಿಸಾಕ್ತೀನಿ. ಜಾಸ್ತಿ ಮಾತಾಡ್ಬೇಡ. ಮಲ ಬಂದಿಯಾ ಬರಕಿಲ್ವ ಅಷ್ಟೇಳಿಗ ನೀನು? ಅದೇ ಬರ್ತೀನಿ ಇದು. ಅದೇ ಬರ್ತೀನಿ. ಏನು ಕಾತು ಬೇಡ ಏನು ಬೇಡ. ಕುಳ್ಳನೋಳೆ ಚೆನ್ನಾಗಿ ನಾಟಕ ಆಡ್ತಾರೆ. ಸ್ವಾಭಿಮಾನಿ ಅನ್ಕೊಂಡು ಸುಮ್ಮನೆಯ ಮಾತು ಮಾತ್ರ ಸ್ವಾಭಿಮಾನಿ. ಒಂದ್ ಸ್ವಲ್ಪನೂ ಇಲ್ಲ ಸ್ವಾಭಿಮಾನಿ ತನ ಅನ್ನೋದು ಚೂರು ಇಲ್ಲ. ಬಾಯಿಲ್ ಅನ್ಕೊಬಿಟ್ರೆ ಸಾಕಾದದ ಸ್ವಾಭಿಮಾನಿ ಅಂತವ. ಬಾಯಿಲ್ ಅನ್ಕೊಬಿಟ್ರೆ ಸಾಕಾಯ್ತಿಲ್ಲ ಇರ್ಬೇಕು ಸ್ವಾಭಿಮಾನಿ ತರ. ಏನಾದ್ರು ಕೊಡಕ್ ಹೋದ್ರೆ ಸ್ವಾಭಿಮಾನಿ ಅನ್ನೋದು ಇತ್ತಾಗ ನೋಡಿದ್ರೆ ಎಡ್ತಿ ಕಳ್ಸೋದು. ಕಾಸು ಇಸ್ಕಬ ಇದ್ ನಿಸ್ಕಬ ಅಂತ. ಇತ್ತಾಗ ಕೇಳ್ದಂಗೆ ಹೋಗ್ಬಿಡ್ದು. ಇತ್ತಾಗ ದುಡ್ಡು ಆಗ್ಬೇಕು. ನನ್ಗೆ ಬೈಯಪ್ಪತ್ತಾನೆ ಇನ್ನು ದೊಡ್ಡ ಮನ್ಸಾಗವ ನಂಗೆ. ಥೂ ಇವ್ರ ಜೊತೆಗೆಲ್ಲ ಹಾಡಿ ಹಾಡಿ ಸಾಕಾಯ್ತದ ನನಗೆ. ಯಾರಿಗೆ ಬೇಕು? ಅಲ್ಲ ಹಿಂಗೆ ಅಂತಳಲ್ಲ ಅಂತ ನೀವು ಬೇಜಾರಾದ್ರು ಮಾಡ್ಕೊಂಡು ಸಿಕ್ಕಿಲ್ಲ. ಅಲ್ಲ ಇದು ಯಾತಕ್ಕೆ ಹಿಂಗೆ ಜಗಳ ಆಡಿದ್ರಿ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲವ. ನಿನ್ಗೇನ್ ಗೊತ್ತಾಗೋದು ಸೀತಾ? ಇವತ್ತು ಕೊಟ್ರೆ ನಾಳೆ ಇನ್ನೊಂದು ದಿವಸ ಬರ್ತಾರೆ ದುಡ್ಡು ಕೊಡು ಅಂತ. ಅದಕ್ಕೆ ನಮಗ್ ಜೀವನ ಇಲ್ವಾ? ನಮ್ಗೊಂದು ಸಂಸಾರ ಇಲ್ವಾ? ನಾವು ಮಾಡಿ ಬದುಕದ್ ಬೇಡವಾ? ಇವ್ರಿಗೆ ಮಾಡ್ತಾ ಕೂತ್ಕೊಳ್ಳೋದ ಜೀವನ ಪೂರ್ತಿ? ನಿಂಗೇನು ಬುದ್ಧಿ ಇರೋದ ಇಲ್ವೋ? ಅಲ್ಲ ಅವರೆಲ್ಲ ಎಷ್ಟು ಇದು ಮಾಡಿದ್ರು ನಮ್ಮ ಕಷ್ಟ ಸುಖದಲ್ಲೆಲ್ಲ ಇದ್ದಾಗ ಎಷ್ಟೆಲ್ಲ ಮಾಡೋರೆ. ಏನಾದ್ರು ಸಣ್ಣ ಪುಟ್ಟ ವಿಚಾರ ಆಮೇಲೆ ಹಬ್ಬ ಬುಕ್ಕೆ ಹೊಲದಲ್ಲಿ ಕೆಲಸ ಮಾಡ್ಕೊಡೋದು ಹಂಗೆಲ್ಲ ಮಾಡ್ತಾರೆ. ಕಷ್ಟ ಸುಖ ಅಂತ ತಕ್ಷಣ ಓಡ್ ಬರ್ತಾರೆ ಹತ್ರದಲ್ಲ ಅವ್ರೆ. ಒಳ್ಳೆ ಮಾತಿಂದ ಇಲ್ಲ ಅಂತ ಹೇಳ್ಕಳಿಸ್ಬೇಕಾನೆ. ಇಲ್ಲ ಅಂದ್ರೆ ಇದು ಈ ಜಗಳನೇ ಒಂದು ಇದಾ? ಜಗಳನೇ ಪರಿಹಾರವಾ? ಅಂದ್ರೆ ಅಕ್ಕಪಕ್ಕದಲ್ಲಿ ಇದ್ದು ಜಗಳ ಆಡ್ಕೊಂಡು ಅದು ಅಲ್ಲದೆ ನಂಟ್ರು. ಏನಂದ್ರು ಸುಮ್ನಿರು. ಬರೋದು ಸಂಧೆ ಗಂಟ ಇಲ್ಲೇ ಕೂತ್ಕೊಳ್ಳೋದು, ಇಲ್ಲೇ ಇರೋದು, ಇಲ್ಲೇ ಉಣ್ಕೊಂಡು ತಿನ್ಕೊಂಡು ಕಾಲ ಕಳೆಯೋದು. ಸುಮ್ನಿರು. ಗೊತ್ತಾಯ್ಕಿಲ್ಲ ಕತೆ ನಿನ್ಗೆ? ಸರಿ ಹೊಲಕ್ ಹೋಗ್ಬೇಕು ಹೋಯ್ತೀನಿ. ಅಲ್ಲ ಬತ್ತ ಬತ್ತ ಯಾಕೆ ಈ ಪಾಟಿ ದುರ್ಬುದ್ಧಿ ಕಲ್ತ್ಕೊತ ಕೂತಿದ್ದಾರೆ ಇವರು? ಇವ್ರಿಗೇನು ಗೊತ್ತಾಯ್ತಿಲ್ವಾ ಇಷ್ಟೊಂದರಿ ದುರ್ಬುದ್ಧಿನ? ಆಯ್ತಲ್ಲ ನನಗೆ ಇವ್ರ ಜೊತೆ ಗಾಡಿ ಆಡಿ ಸಾಕಾಗೋಯ್ತು. ಈ ಪಾಟಿ ದುರ್ಬುದ್ಧಿ ಕಲ್ತ್ಕೊಂಡಾರ ಗೊತ್ತಾಯ್ತಿಲ್ವ ಇವ್ರಿಗೊಂಚೂರೇ?
ಭಾರಿ ಕೆಟ್ಟ ಬುದ್ಧಿ ಕಲ್ತ್ಕೊಬಿಟ್ಟವ್ರೆ. ಒಂಚೂರವ್ರು ಒಳ್ಳೆ ಬುದ್ಧಿ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ. ನಾನು ಎಷ್ಟು ಸಹಾಯ ಮಾಡೋರೆ ಮಾಲಕ್ಕ ಕುಳ್ಳಣ್ಣವ್ರೆಲ್ಲವ. ಮೊದಲು ಬಂದಾಗ ಇವ್ರ ಮನೇಲೆ ಇರಿಸ್ಕೊಂಡಿದ್ರು, ಕಷ್ಟ ಸುಖನೆಲ್ಲ ನೋಡ್ಕೊಳ್ಳೋರು. ಒಂದು 2 ದಿವಸ ಮನೇಲಿ ಅನ್ನ ತಿಂದಿದ್ರು ನಾನು ನನಗೆ ಹೆಂಗ ಆಡ್ತಾರೆ. ಭಾರಿ ಒಳ್ಳೆಯವರು. ನಾನು ನೋಡಿಲ್ವಾ ಅಲ್ಲ, ಇವ್ರು ಯಾಕೆ ಹಿಂಗಾಡೋರು? ಚಿಕ್ಕದ್ರಿಂದ ಜೊತೆಗೆ ಇದ್ದವರು ಈಗ ಹಿಂಗೆ ಆಡ್ತಾ ಕೂತವ್ರಲ್ಲ ಇವರು. ಮಲ್ಲ ಏನು ಮಾಡಕ್ಕೆ ಹೋಗಿದ್ದೆ ನೀನು? ಏನು ಗೊತ್ತಾಯ್ತಿಲ್ಲ ನಿನ್ಗೆ ಒಂಚೂರೇ? ನೀನು ಹೋಗುವಂತನ ಕಳಿಸಿದ್ನಾ? ಸುಮ್ಮನೆ ಆಟ ಆಡೋಕೆ ಹೋಗಿ ಆಟ್ಕೊಳ್ಳಿ ಮಾಡಕ್ಕೆ ಹೋಗಿ ನೀನು ತಮಾಷೆ ಮಾಡಕ್ಕೆ ಹೋಗಿ ನನ್ನ ಮರಿಯಲ್ಲಿದ್ದು ತೆಗ್ದಲ್ಲ. ಎಂತ ಮಾತಂದ ನೋಡು ರವಿ. ಥೂ, ಹಂಗೆ ಮನ್ಸಲ್ಲಿ ಇಟ್ಕೋಬೇಕು ಅಂತ ಮಾತನೆಲ್ಲವ. ನಾನು ಕಳಿಸ್ಬಿಟ್ಟು ನಾಟಕ ಆಡ್ದಾನಂತೆ, ಸ್ವಾಭಿಮಾನಿ ಹಂಗೆ ಆಡ್ದಾನಂತೆ. ಸರಿಯಮ್ಮಲ್ಲ ಇದ್ದಿಂಗೆ ಅದೆಲ್ಲ ಅಂದ್ನಲ್ಲ. ಹಿಂಗೆ ಅನ್ಸ್ಬಿಟ್ಟಲ್ಲ ನೀನು. ನಾನು ನಿನ್ನ ಕಳಿಸಿದ್ನಾ ಹೋಗಿದ್ ಬಾ ಕೇಳ್ಕೊಬಾ ಅಂತ. ಇನ್ನೊಂದ್ಸಲ ಹತ್ಗಿತೆ ಮನೆಗೆ ಅದಿದ್ದು ಇಸ್ಕೊಬತ್ತೀನಿ ಅಂತ ಹೋಗ್ಬಿಟ್ರೆ ಬೈದ್ಬಿಡ್ತೀನಿ. ಹೋಗಿದ್ರೆ ಹಂಗೆ ಮಾತಾಡ್ಸ್ಕೊ ಬರ್ಬೇಕು ಅಷ್ಟೇ. ಯಾರು ಏನಾರು ಕೇಳೋದು ಮಾಡೋದು ಮುಟ್ಟೋದು ಮಾಡಿದ್ರೆ ಇಲ್ಲ ಕಟ್ಬಿಟ್ಟು ನಾನು ಯಾವತ್ತೂ ಐಕಿಲ್ಲ. ಅವನ ಹತ್ತಿಗೆ ನಾನು ಹೋಗೋಕೆ ಇಲ್ಲ. ನಾನು ಅನ್ನ ಒಂದ್ಸಲ ಅಂದಿದ್ದ, ಕಾತುಕ ಏನಾದ್ರು ಇದ್ದೆ ನಾನು ಕೇಳು, ಕಾತುಕದಿ ಮನೆ ಬೇಕಾದ್ರೆ ನಾನು ಕೇಳು, ನಾನು ಕೊಡ್ತೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಕುಳ್ಳಗಂಡಿಗೆ ಈದ್ಕೋದದ ಅಂದ್ಬಿಟ್ಟು ನನಗೆ ಹೋಗಿದ್ದು ಗೊತ್ತಾ. ಅದಕ್ಕೆ ಅನ್ನ ಬಾಯಿ ಬಂದಂಗೆ ಒಯ್ದ್ಬಿಟ್ಟ. ತಂದೆಗಂತ ನಿಮಗೆ ಮಾಡಿ ತಾಕಾಗದೆ ನೀವೇ ತಿನ್ಕೊಂಡು ಮನೆಯೆಲ್ಲ ಗುತ್ತಿ ಗುಂದಂತ ಮಾಡ್ಬಿಟ್ಟು ಆವಿನ ಬರೀ ನಿಮಗೆ ಮಾಡೋದಾಯ್ತು ಅಂತ ನವಿಯನ್ನ ಯಾವತ್ತಿಗೆ ಮಾತಾಡಿತ್ತಿಲ್ಲ ಗೊತ್ತಾ. ಆಮೇಲೆ ಬೈದ್ಬಿಟ್ಟು ನನಗೆ ಪೆದ್ದಿ ಹಂಗೆ ನಾಟಕ ಆಡ್ತಿದೀಯ ನೀನು ಅಂತ ಗೊತ್ತಾಗದ. ನಾನು ನಾಟಕ ಆದನಂತೆ ಗಂಧ ಪೆದ್ದಿ ಹಂಗೆ ನಾನು. ಸರಿ ಹೇಳ್ಗಿಲ್ಬೇಡ, ಏನು ಐಕಿಲ್ಲ ಕತೆ. ಅದೇ ಕಳ್ತಿದ್ದೀನಿ ನೀನು. ಹೋಗ್ಲಿ, ಆಗಿದ್ದಾಗೋಯ್ತು. ಕಾಸು ಕರಿಮಣಿ ಕೇಳಕ್ಕೆ ಹೋಗ್ಬಿಡ ನೀನು. ಎಲ್ಲ ಹಾಳಾಗಿ ಬಡ್ಡಿ ಇದ್ದಿದ್ದರಿಂದ ಆಗಿದ್ದೆ. ಈ ಪಾಪಿ ಬಡ್ಡಿ ಇದ್ದು ಕಟ್ಕೊಬಿಟ್ಟು ಓಸಿನ ನೆಮ್ಮದಿ ಇಲ್ದಂಗೆ ಆಗೋಯ್ತು ಮಾಲೂಂಗೆ. ನನ್ನಂತ ಪಾಪಿ ಬಡ್ಡಿ ಇದೆ. ನಾನೇ ಯೋಚನೆ ಮಾಡಿ ಅವಳ ಮುಂದೆ ಊಟ ಮಾಡ್ದೇನೆ ತಿಂಡಿ ಮಾಡ್ದೇನೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಲ್ಲ. ಅದಕ್ಕೆಲ್ಲ ನೋಡ್ಬಿಟ್ಟು ಹೋಗಿ ಕೇಳೋಳೆ ಅವಳದೇನು ತಪ್ಪಿದದು. ಅವಳದು ತಪ್ಪಿಲ್ಲ. ರವಿ ಕಾಸು ಅದೇ ಇದ್ದರೆ ಇಲ್ಲ, ಈಗ ಅದೇ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದು ಬಿಟ್ಬಿಟ್ಟು ಇದನ್ನೆಲ್ಲ ಮಾತಾಡ್ತಾನಲ್ಲ, ಇದು ಸರಿಯಾ? ಥೂ, ರವಿ ಭಾರಿ ಬದಲಾಗೋದ ಅಲ್ಲ. ಇನ್ನೂ ಸೀತಾ ಏನೋ ಹೇಳಕ್ಕೆ ಬಂದರೆ ಅವಳು ಬೈದ್ಬಿಡ್ತಾವನೆ. ಅದಕ್ಕೆ ಹೆಂಗೆ ಕಲ್ತ್ಕೊಂಡಿದ್ದಾನೆ ಈ ಪಾಟಿ ದುರ್ಬುದ್ಧಿಯ. ಮೊದಲು ಏನೋ ಬಿದ್ದು ಸಾಯೋನು, ಈಗ ನೋಡಿದ್ರೆ ಏನು ದುರ್ಬುದ್ಧಿ ಕಲ್ತ್ಕೊತಾವನೆ. ಏನು ಹೊಟ್ಟೆ ಕಿಚ್ಚು ಮನ್ಸಂದು ಹೋಗತ್ತಾಗಿ ಏನಾರು ಮಾಡ್ಕೊಳ್ಳಿ. ಮಾರ ಬೇರೆ ಹೊಡಿತಾ ಕೂತವಳೆ. ಅವಳು ಯಾರಿಗ ಕೇಳೋಕೋದ್ಲು, ನನಗೆ ಕೇಳೋಕೋದ್ಲು ಏನೋ ಸಹಾಯ ಮಾಡ್ತಾರೆ ಅಂತ. ನಾನು ಹೇಳ್ಬೇಕಾಯ್ತು ಬೇಡ ಅಂತ. ಮಾಲೂನ್ಗೆ ಏನು ಹೇಳಿಲ್ಲ. ಹೋಗಿ ಕೇಳ್ಬಿಟ್ಟವಳೇನೋ ಕೊಡ್ತಾರೇನೋ ಅಂತ. ಥೂ, ಅದಕ್ಕೆ ಇದ್ರೆ ನಮ್ಮ ಮನೇಲಿ ಉಣ್ಕೊಂಡು ತಿನ್ಕೊಂಡಿರ್ಬೇಕು. ಅಂಬ್ಲಿಯ ಗಂಜಿನ ಕುಡ್ಕೊಂಡು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಅಂದ್ಬಿಟ್ಟು ಕೈ ಒಡ್ಡಕ್ಕೆ ಹೋಗ್ಬಿಡ್ದು ಅಂತ ಮಾನ ಮರ್ಯಾದೆ ಹೋಗಿ ಕೆಲಸ ಆಗೋಯ್ತಲ್ಲ. ಸರಿ ಹೋಗ್ಲಿ, ಇರು ನನಗೆ ಟಿವಿ ನೋಡು ನಡಿ ನೀನು. ಕುಳ್ಳಗಂಧ ತಾಳೆ ಎಲ್ಲ ತೀರೋಯ್ತಾ ಅಂತ ನೀನು ಊಟನೇ ಮಾಡೋಕ್ಕಿಲ್ಲ. ಆಸ್ಪತ್ರೆ ಹೋದಾಗ ಡಾಕ್ಟರ್ ಅಂದ್ರು ನೀನು ತಲೆಯತ್ತಂಗೆ ಊಟ ಮಾಡಬೇಕು, ತಿಂಡಿ ಮಾಡಬೇಕು, ಇಲ್ಲ ತುತ್ತಾಯ್ತದೆ ಅಂತ ನಿಂಗೆ ಹೇಳಿದ್ರು ತಾನೆ. ಒಂದ್ಸಲ ಆಸ್ಪತ್ರೆಗೆ ಹೋದಾಗ ನಿಂಗೆ ಆಸ್ತಿ ಅಂತ ಆಗ್ಬಿಟ್ಟಿತ್ತಲ್ಲ ಆಗ. ನೀನು ಉಣ್ಣಕ್ಕೆ ಇಲ್ಲ. ಇನ್ಮೇಲಿಂದ ಸರಿ ಟೈಮಿಗೆ ಬಂದು ಊಟ ಮಾಡ್ತೀನಿ, ತಲೆ ಕೆಡ್ಸ್ಕೊಬೇಡ. ಸರಿ ಬೈಲು, ಒಬ್ಬ ಟಿವಿ ನೋಡು. ಹೊಲಕ್ಕೆ ಬೇರೆ ಹೋಗ್ಬೇಕು. ಏನು ಮಾಡೋದು? ಕಿವಳ ಮೇಲೆ ತಗೋದ್ಲು ಕಣ್ಣಲ್ಲ ನೋಡಿದ್ಕ ಹೊಂಟೋದ್ಲಾ. ಸರಿ, ಹೊಸ ಕಟ್ಕೊಟ್ಟು ಬರೋಣ. ಎಲ್ಲಿಗೆ ಹೋಯ್ತಿದ್ದಿ? ಕೊತ್ತಿಗೆ ಹೋಯ್ತಿದ್ಯಾ? ನಾನು ಬರ್ತೀನಿ. ಸರಿ, ಮೊದಲು ಕಣ್ಣೀರು ಹೊಡ್ಸ್ಕೊಂಡು ನೀನು. ಅದೇ ನವಿಯನ್ನ ಬೈತಲ್ಲ ಅಕ್ಕಿನ ಮೇಲಿಂದ ಕುಳ್ಳಗಂಧ ಹೇಳ್ತು ಅವನತ್ತಿಗೆ ಹೋಗ್ಬೇಡ ಅಂತ. ಹಂಗೆ ತೀತನು ಮಾತಾಡ್ಸಕ್ಕೆ ಹೋಗಂಗಿಲ್ಲ. ಮಧ್ಯಾಹ್ನದತ್ತು ಬೇದಾದ್ರೂ ಮಾತಾಡಂಗಿಲ್ಲ. ಇನ್ನು ಆರ್ಥಿಕ ಮೂರ್ತಿಕ ಅವ್ರ ಜೊತೆಗೂ ಇದಂಗಿಲ್ಲ. ನಾನು ಒಬ್ಳೇ ಇರ್ಬೇಕು ಅಂತಿದ್ದೆ ಮೇಲಿಂದ. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.